ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಈಗ ಹೆಡ್ಲೈನ್ಸ್. ಧರ್ಮಸ್ಥಳದಲ್ಲಿ ಹಳ್ಳ ಹಿಡಿತ, SIT ತನಿಖೆ, ವಿಚಾರಣೆಯ ದಿಕ್ಕು ತಪ್ಪಿಸಿದ್ರ ತನಿಖಾಧಿಕಾರಿಗಳು. ಬಿಜೆಪಿ ನಾಯಕರಿಗೆ ಶುರುವಾಯಿತು ಅನುಮಾನ. ಸೌಜನ್ಯ ಕೊಲೆ ಕೇಸ್ ದಾರಿ ತಪ್ಪಿಸುತ್ತಿರುವ ಆರೋಪ, ಸ್ನೇಹಮಯಿ ಕೃಷ್ಣ ವಿರುದ್ಧ ದೂರು. ಕೆಲವೇ ಕ್ಷಣಗಳಲ್ಲಿ ಬೆಳ್ತಂಗಡಿಗೆ SIT ಮುಖ್ಯಸ್ಥ ಮೊಹಾಂತಿ. ಇಂದು ಇಂಡಿಯಾ ಪಾಕಿಸ್ತಾನ್ ಕ್ರಿಕೆಟ್ ಹಣಾಹಣಿ. ಟೀಮ್ ಇಂಡಿಯಾ ಗೆಲುವಿಗೆ ಹೋಮ ಹವನ. ದುಬೈನಲ್ಲಿ ಬದ್ಧ ವೈರಿಗಳ ಹೈ ವೋಲ್ಟೇಜ್ ಕದನ. ಇಂಡೋ ಪಾಕ್ ಟೂರ್ನಿ ಬಹಿಷ್ಕಾರಕ್ಕೆ ಹೆಚ್ಚಾಯಿತು ಕೂಗು. ಪಹಲ್ಗಾಮ್ನಲ್ಲಿ ಸತ್ತವರಿಗೆ ಬೆಲೆ ಇಲ್ವಾ? BCCI ವಿರುದ್ಧ ಸಂತ್ರಸ್ತರ ಆಕ್ರೋಶದ ನುಡಿ. ನಮಸ್ಕಾರ, ಬಿಗ್ ಮಾರ್ನಿಂಗ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸೌಜನ್ಯ ಕೊಲೆ ಕೇಸ್ ದಾರಿ ತಪ್ಪಿಸ್ತಾ ಇರುವಂತ ಆರೋಪ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆ ಸ್ನೇಹಮಯಿ ಕೃಷ್ಣ ವಿರುದ್ಧ ಬೆಳ್ತಂಗಡಿ ಪೊಲೀಸರಿಗೆ ದೂರು. ವೆಂಕಪ್ಪ ಕೋಟ್ಯಾನ್ ಅನ್ನೋರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಮಯಿ ಕೃಷ್ಣ ವಿರುದ್ಧ. ಸೌಜನ್ಯ ಮಾವ ವಿಠ್ಠಲಗೌಡ ವಿರುದ್ಧ ಕೊಲೆ ಆರೋಪ ಮಾಡಿದ್ದು ಸ್ನೇಹಮಯಿ ಕೃಷ್ಣ. ಆ ಸ್ನೇಹಮಯಿ ಕೃಷ್ಣ ವಿರುದ್ಧ ಈಗ ಕಂಪ್ಲೇಂಟ್ ಆಗಿರುವಂಥದ್ದು. ಸ್ನೇಹಮಯಿ ಕೃಷ್ಣ ವಿಚಾರಣೆಯನ್ನ ನಡೆಸುವಂತೆ ಈ ದೂರನ್ನ ಸಲ್ಲಿಸಲಾಗಿದೆ. ದಿಕ್ಕು ತಪ್ಪಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ. ವೆಂಕಪ್ಪ ಕೋಟ್ಯಾನ್ ಅನ್ನೋರು ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು ಸ್ನೇಹಮಯಿ ಕೃಷ್ಣ ವಿರುದ್ಧ. ಸೌಜನ್ಯ ಮಾವ ವಿಠ್ಠಲಗೌಡ ವಿರುದ್ಧ ಕೊಲೆ ಆರೋಪವನ್ನ ಮಾಡಿದ್ರು ಸ್ನೇಹಮಯಿ ಕೃಷ್ಣ. ಹೀಗಾಗಿ ಇವರ ವಿಚಾರಣೆಯನ್ನ ನಡೆಸಬೇಕು ಅಂತ ಅವರು ದೂರಿನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನೋಡಿ, ಸ್ನೇಹಮಯಿ ಕೃಷ್ಣ ಅವರು ಈ ಸೌಜನ್ಯ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಠ್ಠಲಗೌಡ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ರು. ರಿಪಬ್ಲಿಕ್ ಕನ್ನಡ ಜೊತೆಗೆ ಸಂದರ್ಶನದಲ್ಲಿ ಮಾತಾಡುವಾಗ ಎಕ್ಸ್ಕ್ಲೂಸಿವ್ ಆಗಿ ಹಲವು ವಿಚಾರಗಳನ್ನು ಅವರು ತಿಳಿಸಿದ್ರು. ಸೌಜನ್ಯ ಮಾವನೇ ಕೊಲೆ ಮಾಡಿದ್ದು, ಕೊನೆಯದಾಗಿ ವಿಠ್ಠಲಗೌಡನೇ ಸೌಜನ್ಯನ ನೋಡಿದ್ದು, ನಾವು ಹಲವು ಕಡೆಯಿಂದ ಮಾಹಿತಿಯನ್ನು ಕಲೆ ಹಾಕಿದ್ದೀವಿ. ಈ ಎಲ್ಲ ವಿಚಾರಗಳನ್ನು ಅವರು ಇಲ್ಲಿ ಪ್ರಸ್ತಾಪ ಮಾಡಿದ್ರು. ಹೋಗಿ ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು. ಈಗ ಇದೇ ಸ್ನೇಹಮಯಿ ಕೃಷ್ಣ ವಿರುದ್ಧ ಕಂಪ್ಲೇಂಟ್ ಆಗಿದೆ. ಸೌಜನ್ಯ ಕೊಲೆ ಕೇಸ್ ದಾರಿ ತಪ್ಪಿಸ್ತಾ ಇರದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರುತ್ತಿರುವ ಹಿನ್ನೆಲೆ ಸ್ನೇಹಮಯಿ ಕೃಷ್ಣ ವಿರುದ್ಧ ಬೆಳ್ತಂಗಡಿ ಪೊಲೀಸರಿಗೆ ದೂರನ್ನ ನೀಡಲಾಗಿದೆ. ವೆಂಕಪ್ಪ ಕೋಟ್ಯಾನ್ ಅನ್ನೋರು ಈಗ ದೂರನ್ನ ಕೊಟ್ಟಿದ್ದಾರೆ ಸ್ನೇಹಮಯಿ ಕೃಷ್ಣ ವಿರುದ್ಧ. ಸೌಜನ್ಯ ಮಾವ ವಿಠ್ಠಲಗೌಡ ವಿರುದ್ಧ ಕೊಲೆ ಆರೋಪ ಮಾಡಿದ ಹಿನ್ನೆಲೆ ಸ್ನೇಹಮಯಿ ಕೃಷ್ಣ ವಿಚಾರಣೆಯನ್ನ ನಡೆಸಬೇಕು ನೀವು. ಅದು ಹೇಗೆ ಅವರು ವಿಠ್ಠಲಗೌಡ ವಿರುದ್ಧ ಈ ರೀತಿಯ ಆರೋಪವನ್ನ ಮಾಡ್ತಾರೆ? ಅವ್ರ ಹತ್ರ ದಾಖಲೆಗಳಿದ್ರೆ ತಂದು ಕೊಡಲಿ, ಅವರ ವಿಚಾರಣೆಯನ್ನ ನಡೆಸಬೇಕು ಅಂತ ಹೇಳಿ ಈ ಕೋಟ್ಯಾನ್, ವೆಂಕಪ್ಪ ಕೋಟ್ಯಾನ್ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಎಲ್ಲ ವಿಚಾರಗಳನ್ನ ಅವರು ಉಲ್ಲೇಖ ಮಾಡಿದ್ದಾರೆ. ಸ್ನೇಹಮಯಿ ಕೃಷ್ಣ ವಿರುದ್ಧ ಈ ರೀತಿ ಆರೋಪವನ್ನು ಕೂಡ ಮಾಡಿದ್ದಾರೆ. ಅಂದರೆ ಸೌಜನ್ಯ ಕೊಲೆ ಕೇಸ್ನ ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅಂತ.
ಸ್ವತಃ ಸ್ನೇಹಮಯಿ ಕೃಷ್ಣ ಅವರೇ ನಮ್ಮ ಜೊತೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ವಿರುದ್ಧವೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ. ಕಾರಣ ನೀವು ಸೌಜನ್ಯ ಕೊಲೆ ಕೇಸ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದೀರಂತೆ. ಅದು ತನಿಖೆಯಿಂದ ಗೊತ್ತಾಗಬೇಕಲ್ಲ. ಇವ್ರಿಗೆ ಹೆಂಗ್ ಗೊತ್ತು ದಾರಿ ತಪ್ಪಿಸ್ತಾ ಇದೀರಿ ಅಂತ ಹೇಳಿ? ಏನು ಯಾವ ಆಧಾರದ ಮೇಲೆ ಅವ್ರು ಹೇಳ್ತಾರೆ? ನಾನು ಆಧಾರ ಸಮೇತ ದೂರ ಅರ್ಜಿ ಕೊಟ್ಟಿದ್ದೀನಿ. ವಿವರವಾಗಿ 12 ಪುಟಗಳ ದೂರ ಅರ್ಜಿ ಕೊಟ್ಟಿದ್ದೀನಿ. ಅದು ಸುಳ್ಳು ಅಂತೇಳಿ ಇವ್ರು ಯಾವ ಆಧಾರ ಮೇಲೆ ತನಿಖೆ ಆಗ್ಬೇಕಲ್ಲ. ತನಿಖೆ ಆದ್ಮೇಲೆ ತಾನೇ ಗೊತ್ತಾಗುತ್ತೆ. ಈ ರೀತಿ ಸುಳ್ಳು ದೂರಜಿ ಕೊಡಿ ಅಂತೇಳಿ ಆರೋಪ ಮಾಡೋಕ್ಕಾಗಲಿ ದೂರು ಕೊಡೋಕ್ಕಾಗಲಿ ಅವ್ರಿಗೆ ಇದಕ್ಕೆ ಅವಕಾಶ ಇರೋದು ತನಿಖೆ ನಡೆದ ನಂತರ, ವಿಚಾರಣೆ ನಡೆದ ನಂತರ. ಅದಕ್ಕಿಂತ ಮುಂಚೆ ದೂರು ಕೊಡ್ತಿದ್ದಂಗೆ ಕೊಡೋದು. ಇವರು ನನ್ನ ದೂರಜಿ ದಿಕ್ ತಪ್ಸಕ್ಕೋಸ್ಕರ ಮಾಡ್ತಕ್ಕ ಪ್ರಯತ್ನ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನನ್ನ ದೂರಜಿಲಿ ಇದೆಯಲ್ಲ 12 ಪುಟದಲ್ಲಿ ಖಂಡಿಕೆವಾರು ಆಧಾರ ಸಮೇತ ಕೊಟ್ಟಿದ್ದೀನಲ್ಲ, ಆ ಖಂಡಿಕೆವಾರು ಸುಳ್ಳು ಅಂತ ಅವ್ರು ಕೊಡ್ಲಿ. ಅವ್ರ ಮನೆಯವ್ರು ಹೇಳ್ಬೇಕು. ಯಾರು ಆರೋಪ ಅವ್ರು ಹೇಳ್ಬೇಕಲ್ಲ. ನೀವು ವಿಠ್ಠಲಗೌಡ ಅವರ ವಿರುದ್ಧ ಮಾಡ್ತಾ ಇರುವಂತ ಆರೋಪಗಳೇ ಆಧಾರ ರಹಿತ ಅಂತ ಹೇಳ್ತಾ ಇರೋದು ಅವರೆಲ್ಲ. ಅವ್ರು ಹೇಳ್ತಾರೆ ಸರ್. ಅದು ತನಿಖಾಧಿಕಾರಿ ಹೇಳ್ಬೇಕು, ಸಂಬಂಧಪಟ್ಟ ಅಧಿಕಾರಿ ಹೇಳ್ಬೇಕು, ಸಂಬಂಧಪಟ್ಟ ನ್ಯಾಯಾಲಯ ಹೇಳ್ಬೇಕು. ವೆಂಕಪ್ಪ ಕೋಟ್ಯಾನವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಿಮ್ಮ ವಿರುದ್ಧ. ಇವ್ರು ನಿಮ್ಮ ವಿಚಾರಣೆಯನ್ನ ನಡೆಸಬೇಕಂತೆ. ಅವ್ರು ಕೇಳ್ಕೊಳ್ತಾ ಇರೋದು ನಿಮ್ಮ ವಿಚಾರಣೆಯನ್ನ ನಡೆಸಬೇಕು. ಯಾಕಂದ್ರೆ ಸ್ನೇಹಮಯಿ ಕೃಷ್ಣ ಅವರೇ ಈ ಸೌಜನ್ಯ ಕೊಲೆ ಕೇಸ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾ ಇರೋದು. ಅದನ್ನೇ ಅದಕ್ಕೆ ಆಧಾರ ಕೊಟ್ಟಿರ್ಬೇಕಲ್ಲ. ಯಾವ ರೀತಿ ದಿಕ್ ತಪ್ಪಿಸ್ತಾರೆ ಅಂತ ಆಧಾರ ಕೊಟ್ಟಿರ್ಬೇಕು. ಪೊಲೀಸರ ತನಿಖೆ ಮೊದಲು ತನಿಖೆ, ಇಬ್ರು ಅರ್ಜಿಗಳು ತನಿಖೆ ಮಾಡ್ಲಿ. ಯಾರ್ದು ಸುಳ್ಳು ಯಾರ್ದು ಸತ್ಯ ಅನ್ನೋದು ಗೊತ್ತಾಗತ್ತಲ್ಲ. ಈ ದೂರಿನ ಅಡಿಯಲ್ಲಿ ವಿಚಾರಣೆಗೆ ಸಿದ್ಧ ನೀವು? ಸರ್ ಖಂಡಿತವಲ್ಲ ಸರ್. ಇಲ್ಲಿ ಹೋರಾಟಕ್ಕೆ ಇಳಿದ ಮೇಲೆ ಎಲ್ಲಾ ವಿಚಾರಣೆಗೂ ಕೂಡ ಸಿದ್ಧವಾಗಿ ಹೋರಾಟಕ್ಕೆ ಇಳಿಬೇಕು. ಅದಕ್ಕೆ ಉತ್ತರ ಕೊಡ್ಲಿ ಅವರು. ಒಂದೇ ಒಂದು ಪ್ರಶ್ನೆ ಉತ್ತರ ಕೊಡ್ಲಿ ನನಗೆ. ಅವ್ರ ಮನೆಯವರ ಹೇಳಿಕೆ ಪ್ರಕಾರನೇ ಆ ಹುಡುಗಿ ಉಪವಾಸ ಇದ್ಲು. ಅದ್ರ ಶವ ಪರೀಕ್ಷೆಯಲ್ಲಿ ಆಕೆ ಹೊಟ್ಟೆಯಲ್ಲಿ ಅಜೀರ್ಣವಾಗದ ಆಹಾರ ಇದೆ. ಹೆಂಗ್ ಬಂತು? ಸಾಮಾನ್ಯವಾಗಿ ಯೋಚನೆ ಮಾಡಿ, ಯಾರು ಅತ್ಯಾಚಾರ ಮಾಡೋರು ಊಟ ಕೊಟ್ಬಿಟ್ಟು ಅತ್ಯಾಚಾರ ಮಾಡ್ತಾರ? ಅಥವಾ ಕೊಟ್ಟರು ಕೂಡ ಆ ಸ್ಥಿತಿಲಿ ಇದ್ದಂತ ಹೆಣ್ಮಗಳು ಊಟ ಮಾಡ್ತಾಳ? ಹಾಗಾದ್ರೆ ಊಟ ಎಲ್ಲಿ ಬಂತು? ಅದಕ್ಕೊಂದು ಸ್ಪಷ್ಟೀಕರಣ ಕೊಟ್ಬಿಡ್ಲಿ. ಅವ್ರ ಮಾವನೇ ಸ್ಪಷ್ಟೀಕರಣ ಕೊಟ್ಬಿಡ್ಲಿ. ಯಾರು ವಿಠ್ಠಲಗೌಡ ಇದಾರಲ್ಲ, ಯಾಕೆ ಸ್ಪಷ್ಟೀಕರಣ ಕೊಡಲ್ಲ? ಅವರು ಏನು ಕೊಡಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಯಾವ ವಿಚಾರಕ್ಕೆ ಸ್ಪಷ್ಟನೆಯನ್ನ ಕೊಡಬೇಕು ಸ್ನೇಹಮಯಿ ಕೃಷ್ಣ ಅವರೇ? ವಿಠ್ಠಲಗೌಡ ನನ್ನ ಆರೋಪದಲ್ಲಿ ಆ ವಿಠ್ಠಲಗೌಡ ಮಾಡಿದ್ರದಕ್ಕೆ ನಾನು ಏನು ಸಾಕ್ಷ್ಯಗಳು ಕೊಟ್ಟಿದ್ದೀನಿ, ಅದು ಸುಳ್ಳು ಅಂತ ಅವ್ರು ಹೇಳಿ. ಅವ್ರು ಹೇಳ್ಬೇಕಲ್ಲ. ನಾನು ಏನು ಹೇಳಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿ ಆಧಾರ ಸಮೇತ ನಾನು ದೂರು ಕೊಟ್ಟಿರಲ್ಲ. ಆಧಾರ ಸುಳ್ಳು ಅಂತೇಳಿ ಅವರು ಆಧಾರ ಸಮೇತ ಹೇಳ್ಬೇಕೆ ಹೊರತು ಕರೆಕ್ಟ್ ಸುಮ್ಮನೆ ಸುಳ್ಳು ಅಂತ ಹೇಳಕ್ ಬರಲ್ಲ. ಹೌದು ಪ್ರೂವ್ ಮಾಡ್ಬೇಕಾಗತ್ತೆ ಅವರು ಕೂಡ. ಸೊ ಈಗ ಜವಾಬ್ದಾರಿತ ಹೋರಾಟಗಾರರಾಗಿ ಇದ್ಕೊಂಡು ಇದುವರೆಗೂ ಸಾಕಷ್ಟು ಹೋರಾಟ ಮಾಡಿ ಒಂದು ಸಮಾಜದಲ್ಲಿ ಗುರುತಿಸ್ಕೊಂಡ್ರ ವ್ಯಕ್ತಿ ಏಕಾಕಿ ಸುಳ್ಳು ದೂರ ಕೊಡಕ್ ಬರಲ್ಲ. ಸಾಕ್ಷಿ ಇಟ್ಕೊಂಡೆ ದೂರ ಕೊಡ್ತೀನಿ. ಬರ್ಲಿ, ನನ್ನ ಜೊತೆ ಚರ್ಚೆ ಬರ್ಲಿ. ಅವ್ರ ಮನೆಯವರೇ ಬರ್ಲಿ, ಯಾರು ಬೇಕಾದ್ರೆ ಬರ್ಲಿ. ನನ್ನ ಜೊತೆ ಚರ್ಚೆಗೆ, ಬಹಿರಂಗ ಚರ್ಚೆಗೆ ಸಿದ್ಧವಾಗಿದ್ದೀನಿ. ತನಿಖೆಗೆ ಸಿದ್ಧವಾಗಿದ್ದೀನಿ. ಸಂಬಂಧಪಟ್ಟ ಅಧಿಕಾರಿಗಳು ನನ್ನನ್ನು ಅವ್ರನ್ನ ಎದುರುಗಡೆ ಕೂರಿಸಿ ವಿಚಾರಣೆ ಮಾಡ್ಲಿ. ಸತ್ಯ ಗೊತ್ತಾಗತ್ತೆ. ಸೊ ನೀವು ಮಾಡಿರುವಂತ ಆರೋಪಗಳಿಗೆ ಈಗಲೂ ಕೂಡ ಬದ್ಧರಾಗಿದ್ದೀರಿ? ಖಂಡಿತವಾಗ್ಲೂ ಇದ್ದೀನಿ ಸರ್. ಆ ಆರೋಪಕ್ಕೆ ಪೂರಕವಾಗಿ ಮತ್ತಷ್ಟು ನಾವೆಲ್ಲ ಸಾಕ್ಷ್ಯಗಳನ್ನು ಬಯಲಿಗೆ ಬಿಟ್ಟಿಲ್ಲ. ಮತ್ತಷ್ಟು ಸಾಕ್ಷ್ಯಗಳಿದೆ. ಅದು ತನಿಖಾಧಿಕಾರಿ ಮುಂದೆ ಕೊಡ್ತೀನಿ. ತನಿಖೆ ನಡೆಯುತ್ತೆ. ಸತ್ಯ ಇಚ್ಛೆ ಬಂದೇ ಬರುತ್ತೆ. ಓಕೆ ಫೈನ್. ಥ್ಯಾಂಕ್ ಯು ಸ್ನೇಹಮಯಿ ಕೃಷ್ಣ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದೆ. ಧರ್ಮಸ್ಥಳದಲ್ಲಿ ಹಳ್ಳ ಹಿಡಿತ, SIT ತನಿಖೆ, ವಿಚಾರಣೆ ಮಾಡ್ತಾ ಇದ್ದೀವಿ ಅಂತ ದಿಕ್ಕು ತಪ್ಪಿಸಿದ್ರ? ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಎಕ್ಸ್ಕ್ಲೂಸಿವ್. SIT ತನಿಖೆ ಬಗ್ಗೆ ಬಿಜೆಪಿ ನಾಯಕರಿಗೆ ಅನುಮಾನ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಜೈಲು ಸೇರಿದ್ದು ಆಯಿತು. ಬುರುಡೆ ತಂದುಕೊಟ್ಟವರು ಜೈಲಿಗೆ ಹೋಗ್ತಾರಾ? ಬುರುಡೆ ಪ್ರಕರಣ ಹಳ್ಳ ಹಿಡಿಸುವ ಪ್ರಯತ್ನ ಮಾಡ್ತಾ ಇದೆ SIT ಅನ್ನುವಂತಹ ಪ್ರಶ್ನೆ, ಅನುಮಾನ ಈಗ ಮೂಡ್ತಾ ಇದೆ. ಆರಂಭದಲ್ಲಿ ಇದ್ದಂತಹ ವೇಗ ನಿಧಾನಕ್ಕೆ ಕಡಿಮೆ ಆಗ್ತಾ ಇದೆ. ಇದ್ಯಾಕೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದೆ. ಹಾಗಿದ್ರೆ ಈ ಕೇಸ್ ಹಳ್ಳ ಹಿಡಿತಾ? ವಿಚಾರಣೆ ಮಾಡ್ತಾ ಇದ್ದೀವಿ ಅಂತ ದಿಕ್ಕು ತಪ್ಪಿಸಿದ್ರ? ರಿಪಬ್ಲಿಕ್ ಕನ್ನಡದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. SIT ತನಿಖೆ ಬಗ್ಗೆ ಬಿಜೆಪಿ ನಾಯಕರಿಗೆ ಅನುಮಾನ ಕಾಡ್ತಾ ಇದೆಯಾ? ಹಾಗಿದ್ರೆ ಮಾಸ್ಕ್ಮ್ಯಾನ್ ಚಿನ್ನಯ್ಯ ಜೈಲು ಸೇರಿದ್ದಾಯಿತು, ಬುರುಡೆ ತಂದು ಕೊಟ್ಟವರು ಜೈಲಿಗೆ ಹೋಗ್ತಾರಾ ಅನ್ನೋಂಥ ಪ್ರಶ್ನೆ ಇದೆ. ಧರ್ಮಸ್ಥಳ ಪ್ರಕರಣವನ್ನು
SIT ತನಿಖೆಗೆ ಕೊಡಲಾಗಿರ್ತಕ್ಕಂಥದ್ದು. SIT ತನಿಖೆ ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇದೇ ವೇಳೆ SIT ತನಿಖೆ ಸರಿಯಾಗಿ ನಡೀತಾ ಇದೆಯಾ ಇಲ್ವಾ ಅನ್ನೋಂಥದ್ದು ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಹೈಕೋರ್ಟ್ ವಕೀಲರಾದಂಥ ಅಮೃತೇಶ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಧರ್ಮಸ್ಥಳ ಪ್ರಕರಣ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕಾರಣವಾಗಿರ್ತಕ್ಕಂಥದ್ದು. ಈ ಹಂತದಲ್ಲಿ SIT ತನಿಖೆಗೆ ರಾಜ್ಯ ಸರ್ಕಾರ ವಹಿಸಿದೆ. ಆದರೆ ಈ ತನಿಖೆ ಸರಿಯಾಗಿ ನಡೀತಾ ಇದೆಯಾ ಇಲ್ವಾ ಅನ್ನುವಂಥ ಒಂದಷ್ಟು ಚರ್ಚೆಗಳು ಎದುರಾಗ್ತಾ ಇದೆ. ಸದನದಲ್ಲಿ ಕೂಡ ಮಧ್ಯಂತರ ವರದಿಯನ್ನು ಕೊಡಿ ಅನ್ನುವಂಥ ಆಗ್ರಹವನ್ನು ಮಾಡಿದ್ರು. ಆದರೂ ಕೂಡ ಇಲ್ಲಿವರೆಗೂ ಏನಾಗಿದೆ ಅನ್ನೋಂಥದ್ದು ಭಾಳ ಗೌಪ್ಯವಾಗಿದೆ. ಒಂದು ಹೇಳಬೇಕು ಅಂತೇಳಿ ಅದು ಯಾಕೋ ಏನೋ ಎಲ್ಲವೂ ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗಲೇ ನಡೀತದೆ. ಈ ಹಿಂದೆ ಒಂದು ಗೌರಿ ಲಂಕೇಶ್ ಹತ್ಯೆಯಲ್ಲಿ ಅವ್ರ ಬಗ್ಗೆ ನಮ್ಗೆ ಅಪಾರ ಗೌರವ ಇರ್ಬೋದು. ಆದರೆ ಆವಾಗಲೂ ಸಹ ಹೀಗೇನೆ ಒಂದು SIT ತನಿಖೆ ಪ್ರಾರಂಭ ಆಯಿತು. ನಾವ್ಯಾರೂ ಅದನ್ನ ಅಪೋಸ್ ಮಾಡಲಿಲ್ಲ, ಏನಿಲ್ಲ, ಆಯಿತು ಬರಲಿ ಅಂದರು. ಅವಾಗ ಭಾಳ ಬ್ಯೂಟಿಫುಲ್ಲಾಗಿ ಚಂದಮಾಮ ಕತೆ, ಕಾಗಕ್ಕ ಗೂಗಕ್ಕನ ಕತೆಯನ್ನು ಹೆಣೆದು ಈ 3 ಜನ ಅಂತ ಹೇಳಿ ಒಂದು ಏನು ಅದು ಪೆನ್ಸಿಲಲ್ಲಿ ಮಾರ್ಕ್ ಮಾಡಿ ತೋರಿಸಿದ್ರು. ಅವರು ಹೆಲ್ಮೆಟ್ ಹಾಕೊ ಬಂದಿದ್ರು ಅಂತ. ಆ ಹೆಲ್ಮೆಟ್ ಒಳಗಡೆ ಇದ್ದಂಥ ಒಂದು ತಿಲಕನು ಸಹ ಕಾಣಿಸ್ತು ಅಂತ ಹೇಳಿದರು. ಅದೇ ಮಾದರಿಯಲ್ಲಿ ಇದು ಸಹ ಇವತ್ತು ಹಿಂದುತ್ವದ ಮೇಲೆ ಒಂದು ಪ್ರಹಾರ ನಡೀತಿರೋದ್ರಲ್ಲಿ ಈ ಧರ್ಮಸ್ಥಳದ್ದು ಸೌಜನ್ಯ ಕೇಸಂದು ಎಲ್ಲ ಹಂತಗಳು ಮುಗಿದು ಸುಪ್ರೀಂ ಕೋರ್ಟಲ್ಲಿ ಮುಗಿದು ಹೋದ ಮೇಲೆ ಅದನ್ನು ಪುನಃ ಕೆಣಕಿ ಹೊರಗೆ ತೆಗಿಬೇಕು ಅಂದಾಗ ನೂರಾರು ಹೋಯಿತು, ಸಾವಿರಾರು ಹೋಯಿತು. ಅಯ್ಯೋ ಎಷ್ಟೆಷ್ಟೋ ಶವಗಳನ್ನು ಹೂತಿದ್ದಾರೆ. ಅದು ಎಷ್ಟು ವರ್ಷಗಳ ನಂತರ, 20 ವರ್ಷಗಳ ಹಿಂದೆ ನಾನು ಹೂತಿದ್ದೆ ಅಂತ ಬುರ್ಡೆ ಹಿಡ್ಕೊಂಡು ಬಂದ. ಬೇಕು ಅಂತಾನೆ ನೀನು ಸತ್ತಂಗೆ ಮಾಡೋ, ನಾನು ಹತ್ತಂಗೆ ಮಾಡ್ತೀನಿ ಅಂತ. ಅದಕ್ಕೊಂದಷ್ಟು ಈ ಎಡಪಂಥೀಯವರು ಬ್ಯಾಕಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿದ್ರು, ದೊಡ್ಡ ದೊಡ್ಡ ವ್ಯಕ್ತಿಗಳೇ. ಅದನ್ನು ಒಂದು ಮನವಿಯನ್ನು ಸರ್ಕಾರಕ್ಕೆ ಕೊಡೋರು, ಪ್ರೆಸರ್ ಕ್ರಿಯೇಟ್ ಮಾಡೋದು. ಅದಕ್ಕೆ ಎಲ್ಲೆಲ್ಲಿಂದ ಬೇಕು, ಅದಕ್ಕೆ ಬಹಳ ಮುಖ್ಯವಾಗಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂಥ ಯೂಟ್ಯೂಬರ್ಸ್ಗಳನ್ನ ಉಪಯೋಗಿಸ್ಕೊಂಡ್ರು. ಅವ್ರಿಗೆಲ್ಲ ಪೇಮೆಂಟು ಇದು ಎಲ್ಲ ಅದೇನೇನಾಗಿದೆ ಅದು ಮುಂದೆ ಹೊರಗಡೆ ಬಂದೇ ಬರುತ್ತೆ. ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ, ಸತ್ಯ ಹೊರಗೆ ಬಂದೇ ಬರುತ್ತೆ. ಇದಿಷ್ಟು ಹಿರಿಯ ವಕೀಲರಾದಂಥ ಅಮೃತೇಶ್ ಅವ್ರ ಮಾತು. ಕ್ಯಾಮ್ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಧರ್ಮಸ್ಥಳ ಪ್ರಕರಣ ಭಾಳ ದೊಡ್ಡ ಮಟ್ಟದಲ್ಲಿ ತಿರುವುಗಳನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು. SIT ತನಿಖೆ ಮೇಲೆ ಒಂದಷ್ಟು ಅನುಮಾನಗಳು ಮೂಡ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ BJP ವಕ್ತಾರರಾದಂಥ ಚಂದ್ರಶೇಖರ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, SIT ತನಿಖೆ ಸರಿಯಾಗಿ ನಡೀತಾ ಇದೆಯಾ ಇಲ್ವಾ ಅನ್ನೋಂಥ ಒಂದಷ್ಟು ಅನುಮಾನಗಳು ಕಾಡ್ತಾ ಇದೆ. ತಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ತೀರಾ ಮೂಲಕ್ಕೆ ಹೋದರೆ ಈ ಪ್ರಕರಣ ಶುರುವಾದಾಗಲೇ ಇಡೀ ದೇಶದಲ್ಲಿ ಯಾವ ಯಾವ ಹಿಂದೂ ಧಾರ್ಮಿಕ ಕೇಂದ್ರಗಳಿದ್ದಾವೆ ಅವನ್ನೆಲ್ಲ ಗುರಿ ಮಾಡ್ತಿರ್ತಕ್ಕಂಥ ಹುನ್ನಾರ ಕಾಂಗ್ರೆಸ್ ಮುಂಚೆಯಿಂದನೂ ಮಾಡ್ತಾ ಇದೆ. ಹಿಂದುತ್ವಕ್ಕೆ ಕೆಟ್ಟ ಹೆಸರು ಬರಬೇಕು, ಹಿಂದುತ್ವಕ್ಕೆ ನಂಬಿಕೆ ಹೋಗಬೇಕು ಹಿಂದೂಗಳಿಗೆ ಅಂತಕ್ಕಂಥದ್ದು ಕಾಂಗ್ರೆಸ್ನ ಹುನ್ನಾರ. ಅದನ್ನು ಓಪನ್ ಆಗೇ ಮಾಡ್ತಾರೆ, ಅದೇನು ಮುಚ್ಚಿಟ್ಟು ಮಾಡ್ಕೊಳ್ಳೋದಿಲ್ಲ. ಮತ್ತು ಸಿದ್ದರಾಮಯ್ಯವ್ರಿಗೂ ಕೂಡ ಈ ದೇವಸ್ಥಾನದ ಮೇಲೆ, ಧರ್ಮಸ್ಥಳದ ದೇವಸ್ಥಾನದ ಮೇಲೆ ಅವ್ರಿಗೆ ವಿಶೇಷವಾದಂತಹ ಆಸಕ್ತಿ ಇತ್ತು. ಯಾವ ಕಾರಣಕ್ಕೆ ಏನಾದರೂ ಮಾಡಿ ಇದನ್ನು ಗೌರ್ಮೆಂಟ್ ವಶ ಮಾಡ್ಕೋಬೇಕು ಅಂತೇಳಿ ಅದು ಅವರ ಹುನ್ನಾರದ ಒಂದು ಪಾರ್ಟು. ಯಾಕೆ DK ಶಿವಕುಮಾರ್ ಅವರು ಷಡ್ಯಂತ್ರ ಅಂತ ಹೇಳಿದ್ರು, ಆ ಷಡ್ಯಂತ್ರ ಅನ್ನೋ ಗುರಿ ಸಿದ್ದರಾಮಯ್ಯನವರ ಅಂಥೇಳಿ DK ಶಿವಕುಮಾರ್ ಅವರೇ ಹೇಳಬೇಕು, ಅಥವಾ ಕಾಂಗ್ರೆಸ್ ಅಂತೇಳಿ DK ಶಿವಕುಮಾರ್ ಅವರೇ ಹೇಳಬೇಕು. ನೋಡಿ, ಈ SIT ವಿಚಾರಕ್ಕೆ ಬಂದರೆ SIT ಫಾರಮ್ ಆಗಿದೆ ಯಾವ ರೀತಿಯಲ್ಲಿ, ಯಾವ ಕಾಂಗ್ರೆಸ್ ಕೃಪಾಪೋಷಿತ ಅರ್ಬನ್ ನಕ್ಸಲ್ಸ್ಗಳಿದ್ದಾರೆ ಅವರ ಒಂದು ಟೀಮು, ಅದರಲ್ಲಿ ಜಸ್ಟಿಸ್ ಗೋಪಾಲ್ ಗೌಡ್ರು ಇರ್ಬೋದು, ಅಥವಾ ದ್ವಾರಕಾನಾಥ್ ಅವರು ಇರ್ಬೋದು, ಡಾಕ್ಟರ್ ವಾಸು ಅವರು ಇರ್ಬೋದು, ಇವರೆಲ್ಲರೂ ಹೋಗಿ ಪ್ರೆಷರ್ ಹಾಕಿದ್ದಕ್ಕೆ ಇದ್ದಕ್ಕಿದ್ದಂಗೆ 24 ಗಂಟೆ ಒಳಗಡೆಗೆ ವರ್ಷ ಚೇಂಜ್ ಮಾಡಿ ಸಿದ್ದರಾಮಯ್ಯವರು SIT ಫಾರಮ್ ಮಾಡಿದ್ರು. ಯಾರ್ಯಾರು ಈಗ ಇಡೀ ಬುರುಡೆ ಪ್ರಕರಣದ ಯಾರ್ಯಾರು ಪಾತ್ರಧಾರಿಗಳಿದ್ದಾರೆ, ಅದರಲ್ಲಿ ಸಮೀರಾ ಇರ್ಬೋದು, ತಿಮ್ರೋಡಿ ಇರ್ಬೋದು, ಮಟ್ಟಣ್ಣನವರು ಇರ್ಬೋದು, ಅಥವಾ ವಜ್ಜಿ ಇರ್ಬೋದು, ಅಥವಾ ವಿಠಲ್ಗೌಡ ಇರ್ಬೋದು, ಇವರೆಲ್ಲರ ಮೂಲಕ್ಕೂ ಹೋದರೆ ಇವ್ರ ಹಿಂದೆ ನಿಂತಿರ್ತಂಥವ್ರು ಯಾರು? ಉದಾಹರಣೆಗೆ ನೋಡಿ, ಸಮೀರ್ ಮೇಲೆ ಕೇಸಾಗಿ ಅವನಿಗೆ ಆಂಟಿಸಿಪೇಟ್ ಬೇಲ್ ಕೊಡಿಸಿದ್ಯಾರು, ಅವನಿಗೆ ಆಶ್ರಯ ಕೊಟ್ಟಿದ್ಯಾರು? ಇದೇ ದ್ವಾರಕನಾಥ್. ಯಾರು? ಸಿದ್ದರಾಮಯ್ಯನವರ ಬಲಗೈ ಬಂಟ, ಕಾಂಗ್ರೆಸ್ನ ಕಟ್ಟರ್ ಇವರು. ಇದಾದ ಮೇಲೆ ಇವತ್ತು ಕೂಡ ಓಪನ್ ಆಗಿ ಹೇಳ್ತಾರೆ ಅವರು ಸಮೀರ್ ಒಬ್ಬ ಹೀರೋ ಅಂತೇಳಿ. ಅವನಿಗೆ ಬೆಂಬಲ ಕೊಡ್ತಿರೋದೇ ಈ ಕಾಂಗ್ರೆಸ್ನವರು. ಈಗ ಇವ್ರ ಪರವಾಗಿ ನಿಂತಿರ್ತಕ್ಕಂಥದ್ದು ಯಾರು? ಸೇನ್ದಿಲ್. ಯಾರು ಇದರ ಟೋಟಲ್ ಇದರ ಹಿಂದೆಗೆ ಇರ್ತಕ್ಕಂತಹ ಒಂದು ದೊಡ್ಡ ಶಕ್ತಿ ಯಾರು ಅಂತ ಹೇಳಿದ್ರೆ ಸೇನ್ದಿಲ್ಲು, ತಮಿಳುನಾಡಿನ ಕಾಂಗ್ರೆಸ್ ಸಂಸದ. ಅವನ ಕೇಸನ್ನು ಯಾರನ್ನು ರೆಪ್ರೆಸೆಂಟ್ ಮಾಡ್ತಿದ್ದಾರೆ? ಇದೇ ಕಾಂಗ್ರೆಸ್ನ ಲೀಗಲ್ ಸೆಲ್ನ ಸೂರ್ಯ ಮುಕುಂದರಾಜ್ ಅವರು. ಅಂದರೆ ಎಲ್ಲ ಈ ಹಿಂದೆ ಇರ್ತಕ್ಕಂತಹ ಎಲ್ಲ ಪಾತಕಿಗಳ ಹಿಂದೆ ಯಾರಿದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಇರ್ತಕ್ಕಂಥದ್ದು. SIT ಫಾರಮ್ ಮಾಡಿದ್ರು. ಇವ್ರು ಏನೋ ಒಂದು ಉದ್ದೇಶ ಇಟ್ಕೊಂಡು ಅಲ್ಲಿ ಹುನ್ನಾರ ಮಾಡಿಬಿಟ್ಟು ದೇವಸ್ಥಾನವನ್ನು ಮುಗಿಸ್ಲೇಬೇಕು ಅಂತೇಳಿ SIT ಫಾರ್ಮೇಷನ್ ಮಾಡೋದಕ್ಕೆ ಸಿದ್ದರಾಮಯ್ಯವರು ಒಪ್ಪಿಗೆ ಕೊಟ್ಟಿದ್ದು. ಆದರೆ ಯಾವಾಗ ಇವ್ರು ಅಂದಿದ್ದೆಲ್ಲ ಉಲ್ಟಾ ಆಗ್ತಾ ಹೋಯಿತು. ಇವಾಗ ಏನಾಗ್ತಾ ಇದೆ,
SIT ತನಿಖೆನೇ ವಿಳಂಬ ಆಗ್ತಾ ಇದೆ. ಎಲ್ರಿಗೂ ಆಗ್ಲೇ ನಿಮಗೆ ಅನುಮಾನ ಬರ್ತಿದೆ, ಎಲ್ರಿಗೂ ಅನುಮಾನ ಬರ್ತದೆ SIT ತನಿಖೆ ಸರಿಯಾಗಿ ಆಗ್ತಿದೆಯಾ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ SIT ಇವತ್ತಿನ ದೈನಂದಿನ ಚಿತ್ರಗಳನ್ನು ನೋಡಿದ್ರೆ ಇದು ಅನುಮಾನ ಎಲ್ರಿಗೂ ಬಂದೇ ಬರುತ್ತೆ. ಇವತ್ತು ಬೆಳಗ್ಗೆ ಒಂದು ನ್ಯೂಸ್ ರಿಪೋರ್ಟ್ ಓದ್ತಾ ಇದೆ. ಯಾರು SITನಲ್ಲಿ DIG ಅನುಚೇತಿದ್ದಾರೆ ಆಗಸ್ಟ್ 15ರಿಂದ 30ನೇ ತಾರೀಕು ತನಕ ಮುಂಚೆನೇ ರಜೆ ಹಾಕಿದ್ರು, 2 ತಿಂಗಳು ಮುಂಚೆನೇ ರಜೆ ಹಾಕಿದ್ರು, ವಿದೇಶಕ್ಕೆಲ್ಲ ಹೋಗಬೇಕು ಅಂತೇಳಿ. ಅಂಥವ್ರನ್ನ ಆಫೀಸರ್ ಮಾಡ್ಬೇಕಾದ್ರೆ ಜ್ಞಾನ ಇರಲಿಲ್ವಾ? ನೋಡಿ, 15ನೇ ತಾರೀಕು ಆದಮೇಲೆ ಇಲ್ಲಿವರೆಗೂ DIG ಅನುಚೇತ್ ಅವರು SIT ಕಡೆಗೆ ಬಂದಿಲ್ಲ, ಬೆಳ್ತಂಗಡಿಗೆ ಬಂದಿಲ್ಲ. ನೆಕ್ಸ್ಟು DGP ಪ್ರಣಬ್ ಮೊಹಂತಿ ಸೆಪ್ಟೆಂಬರ್ 5ಕ್ಕೆ ಬಂದಿರೋರು, ಇಲ್ಲಿವರೆಗೂ ಬಂದಿಲ್ಲ. ಇದಿಷ್ಟು BJPಯ ವಕ್ತಾರರಾದಂಥ ಚಂದ್ರಶೇಖರ್ ಅವರು ಮತ್ತು ಕ್ಯಾಮ್ ಪರ್ಸನ್ ರಮೇಶ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಳ್ತಂಗಡಿಗೆ SIT ಮುಖ್ಯಸ್ಥ ಆಗಮಿಸ್ತಾರೆ, ಅಧಿಕಾರಿಗಳ ಸಭೆ ನಡೆಸಲಿಕ್ಕಿದ್ದಾರೆ ಅನ್ನೋಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಪ್ರಣಬ್ ಮೊಹಾಂತಿ ಅವರು SIT ಮುಖ್ಯಸ್ಥರು ಕೆಲವೇ ಕ್ಷಣಗಳಲ್ಲಿ SIT ಕಚೇರಿಗೆ ಬರ್ತಾರೆ. ತೀವ್ರ ಕುತೂಹಲವನ್ನು ಮೂಡಿಸಿದೆ ತನಿಖಾಧಿಕಾರಿ ನಡೆ. ನಾಳೆಯಿಂದ ಮತ್ತೆ SIT ಉತ್ಖನನವನ್ನ ನಡೆಸುತ್ತಾ, ಅಗಿಯುವಂತಹ ಕೆಲಸ ಮತ್ತೆ ನಾಳೆಯಿಂದ ಸ್ಟಾರ್ಟ್ ಆಗುತ್ತಾ, ಈ ಪ್ರಶ್ನೆ ಇದೆ. ಮೊಹಾಂತಿ ಅವರು ಮತ್ತೆ ಇವತ್ತು SIT ಆಫೀಸಿಗೆ ಬರ್ತಾ ಇದ್ದಾರೆ, ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ, ಇಲ್ಲಿವರೆಗೂ ಏನೇನು ನಡೆದಿದೆ ಅಂತ. ಸೊ ನಾಳೆ ಮತ್ತೆ ಭೂಮಿ ಅಗಿಯೋದಕ್ಕೆ ಸೂಚನೆ ಏನಾದರೂ ಸಿಗುತ್ತಾ ಮೊಹಾಂತಿ ಅವರಿಂದ? ಏನಾಗ್ಬೋದು ನೋಡೋಣ. ಇನ್ನಷ್ಟು ಅಪ್ಡೇಟ್ಸನ್ನು ಕೊಡ್ತಾರೆ ಕೊಲೀಗ್ ನಾಗೇಂದ್ರ ಬಾಬು. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಪ್ರಣಬ್ ಮೊಹಾಂತಿ ಅವರ ಕ್ಯಾಜುವಲ್ ವಿಜಿಟ್ ಅಂತ ಇದನ್ನು ನಾವು ಪರಿಗಣಿಸುವಂತಿಲ್ಲ, ಯಾಕಂದರೆ ಭಾಳ ನಿರೀಕ್ಷೆ ಇದೆ. ಆ ರೀತಿ ಪರಿಗಣನೆ ಮಾಡಿದರೆ ತಪ್ಪಾಗ್ಬೋದು, ಯಾಕಂದರೆ ಮತ್ತೆ ನಾಳೆಯ ದೊಡ್ಡ ಬೆಳವಣಿಗೆಗೆ ಇವತ್ತಿನ ಪ್ರಣಬ್ ಮೊಹಾಂತಿ ಅವರ ಭೇಟಿ ಕಾರಣ ಆದರೂ ಆಗಬಹುದು. ಭಾಳ ಮುಖ್ಯವಾಗಿ ಮತ್ತೆ ನಾಳೆಯಿಂದ ಭೂಮಿ ಅಗಿಯುವಂತಹ ಕೆಲಸ ನಡೆಯಬಹುದು. ಸೊ ಮೊಹಾಂತಿ ಅವರ ಈ ಭೇಟಿಯಿಂದ ನಾವು ಏನನ್ನ ನಿರೀಕ್ಷೆ ಮಾಡಬಹುದು? ಶ್ರೀಪಾದ್, ನೋಡಿ, ಇವತ್ತು ಪ್ರಣಬ್ ಮೊಹಾಂತಿ ಅವರ ಭೇಟಿ ನೀವೇ ಹೇಳಿದಂತೆ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ನೋಡಿ, ಕಳೆದ ವಾರದ ಒಂದಷ್ಟು SIT ತನಿಖೆಯ ಭಾಗವನ್ನು ಮೆಲುಕು ಹಾಕೋದಾದರೆ, ಪ್ರಮುಖವಾಗಿ ಚಿನ್ನಿಯೇ ಯಾರ ಹೆಸರನ್ನೇ ಹೇಳಿದ್ದ, ಯಾರೆಲ್ಲರ ಮೇಲೆ ಆತ ಒಂದು ಆರೋಪವನ್ನು ಮಾಡ್ಕೊಂಡ್ಬಂದಿದ್ದ, ಅದಾದ ಬಳಿಕ ಒಂದು ನನಗೆ ಹೆದರಿಸಿ ಬೆದರಿಸಿ ಈ ರೀತಿಯಾಗಿ ಮಾಡೋದಕ್ಕೆ ಹೇಳಿದ್ದ ಅಂಥೇಳಿ ಒಂದಷ್ಟು ಏನು ವಿಚಾರಗಳು ಅಂತೆಕಂತೆಗಳು ಚರ್ಚೆ ಆಗ್ತಾ ಇತ್ತು. ಅದರ ಬೆನ್ನಲ್ಲೇ ಈ ಒಂದು ಬುರುಡೆ ರಹಸ್ಯವನ್ನು ಭೇದಿಸೋದಕ್ಕೆ ಮುಂದಾಗಿದ್ದಂಥ SIT ತನಿಖಾ ತಂಡ ಗಿರೀಶ್ ಮಟ್ಟಣ್ಣವರ್, ಜಯಂತ್, ಅಭಿಷೇಕ್, ಪ್ರದೀಪ್, ವಿಠಲ್ಗೌಡ ಹಾಗೆ ಕೇರಳ ಮೂಲದ ಮನಾಫ್, ಈ 6 ಜನರನ್ನು ನಿರಂತರವಾಗಿ ವಿಚಾರಣೆ ನಡೆಸಿತ್ತು. ಈ ವಿಚಾರಣೆ ಸಂದರ್ಭದಲ್ಲಿ ಅವರಿಂದ ಒಂದಷ್ಟು ದಾಖಲೆಗಳನ್ನು ಪಡೆದುಕೊಂಡಿರುವಂಥ SIT ಅವರಿಂದ ಮಹತ್ವದ ಮಾಹಿತಿಯನ್ನು ಕೂಡ ಕಲೆ ಹಾಕಿದೆ. ವಿಚಾರಣೆ ಸಂದರ್ಭದಲ್ಲಿ ಕೆಲವೊಂದಷ್ಟು ಅವರ ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು ಸೀಸ್ ಮಾಡುವಂಥ ಕೆಲಸವನ್ನು SIT ಮಾಡಿದೆ. ಈ ಕಳೆದ 1 ವಾರದ ಪ್ರೋಗ್ರೆಸ್ ಅನ್ನು ನೋಡಿದ್ರೆ ಮುಂದಿನ ವಾರ ನೆಕ್ಸ್ಟ್ ಲೆವೆಲ್ಗೆ SIT ತನಿಖೆ ಹೋಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಆದರೆ ಇವತ್ತು ಪ್ರಣಬ್ ಮೊಹಾಂತಿ ಅವರು ಬರ್ತಾ ಇರುವಂಥ ವಿಚಾರ ಯಾವ ಕಾರಣಕ್ಕೋಸ್ಕರ ಅನ್ನೋದು ಇಲ್ಲಿಯವರು ಕೂಡ ಸ್ಪಷ್ಟವಾಗಿಲ್ಲ. ಆದರೆ ಭಾನುವಾರ ಕಳೆದ 1 ವಾರದಿಂದ ಎಲ್ಲರೂ ಕೂಡ SIT ಅವರು ತನಿಖೆ ಮಾಡಿದಂಥ ಅಧಿಕಾರಿಗಳೆಲ್ಲರೂ ಕೂಡ ಇವತ್ತು ರೆಸ್ಟ್ ಮಾಡುವಂಥ ಮೂಡ್ನಲ್ಲಿ ಇದ್ರು ಅಂತ ಕಾಣಿಸುತ್ತೆ. ಆದರೆ ಯಾವಾಗ ಪ್ರಣಬ್ ಮೊಹಾಂತಿ ಅವರು ಬರ್ತಾರೆ ಅನ್ನೋದು ಗೊತ್ತಾಗುತ್ತೋ ಎಲ್ಲರೂ ಕೂಡ ಮತ್ತೆ ಇವತ್ತು ಹಾಜರಾಗ್ತಾರೆ SIT ಕಚೇರಿಗೆ. ಇವತ್ತಿನ ಕಳೆದ 1 ವಾರದ ಪ್ರೋಗ್ರೆಸ್ ರಿಪೋರ್ಟನ್ನು ಅವರ ಮುಂದೆ ಇಡ್ತಾರೆ, ಅದರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಲಾಗುತ್ತೆ. ಇದರ ನಡುವೆ ಒಂದು 2-3 ದೂರುಗಳು ಕೂಡ ಬಂದಿತ್ತು. ಒಂದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕೊಟ್ಟಿರುವಂಥ ದೂರು, ಆ ದೂರಿನಲ್ಲಿ 4 ವಸತಿ ಗೃಹಗಳು 2006ರಿಂದ 2010ರವರೆಗಿನ ಈ 4 ಸಾವಿನ ವಿಚಾರವಾಗಿ ತನಿಖೆ ಆಗಬೇಕು ಅಂತೇಳಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕೊಟ್ಟಿರುವಂಥ ದೂರು. ಮತ್ತೊಂದು ಕಡೆ ವಿಠಲ್ಗೌಡನ ಮೇಲೆ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿರುವಂಥ ದೂರು, ಸ್ನೇಹಮಯಿ ಕೃಷ್ಣ ಮೇಲೆ ಇನ್ನೊಬ್ಬರು ನಿನ್ನೆ ಬೆಳ್ತಂಗಡಿ ಮೂಲದ ಕೋಟ್ಯಾನವರು ಬಂದು ಕೊಟ್ಟಿರುವಂಥ ದೂರು. ಹೀಗಾಗಿ ದೂರುಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ, ತನಿಖೆ ಕೂಡ ದಿನದಿಂದ ದಿನಕ್ಕೆ ಮುಂದೆ ಸಾಗ್ತಾನೆ ಇದೆ. ಒಂದು ರೀತಿಯಲ್ಲಿ ಅಂತಿಮ ಘಟ್ಟಕ್ಕೆ ಬಂದು ತಲುಪೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಹಾಗಾಗಿ ಇಲ್ಲಿಯವರೆಗಿನ ತನಿಖೆಯ ಪ್ರಗತಿಯನ್ನು ಚರ್ಚೆ ಮಾಡುವ ಸಲುವಾಗಿ ಇವತ್ತು ಪ್ರಣಬ್ ಮೊಹಾಂತಿ ಅವರು ಬರ್ತಾರೆ ಅನ್ನುವ ಮಾಹಿತಿ ಇದೆ. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ SIT ಕಚೇರಿಗೆ SIT ಮುಖ್ಯಸ್ಥರಾಗಿರುವಂಥ ಪ್ರಣಬ್ ಮೊಹಾಂತಿ ಅವರು ಬರ್ತಾರೆ. ಇದಾದ ಬಳಿಕ ಮುಂದಿನ ವಾರದ ಪ್ಲಾನಿಂಗನ್ನು ಅವರು ಚರ್ಚೆನೂ ಕೂಡ ಮಾಡ್ತಾರೆ. ಈಗ ಆಲ್ರೆಡಿ ವಿಠಲ್ಗೌಡ ಅಂದರೆ ಸೌಜನ್ಯ ಅವರ ಮಾವ ವಿಠಲ್ಗೌಡ ಒಂದು ವಿಡಿಯೋವನ್ನು ಮಾಡಿ ಆ ವಿಡಿಯೋದಲ್ಲಿ ಹೇಳಿರುವಂತೆ ರಾಶಿ ಮೂಳೆಗಳನ್ನು ನಾನು ಬಂಗ್ಲಾಗೂಡದಲ್ಲಿ ನೋಡಿದ್ದೀನಿ, ವಾಮಾಚಾರ ಮಾಡಿದ ರೀತಿಯಲ್ಲಿ ಮಡಿಕೆಗಳು ಪತ್ತೆಯಾಗಿದೆ ಅನ್ನುವ ವಿಚಾರವನ್ನು ಕೂಡ ಆ ವಿಡಿಯೋದಲ್ಲಿ ಪ್ರಸ್ತಾಪ
ಪ್ರಸ್ತಾಪ ಮಾಡಿದರು. ಹಾಗಾಗಿ ಆ ಒಂದು ವಿಚಾರವಾಗಿ ನನ್ನನ್ನು ಕರೆದುಕೊಂಡು ಹೋಗಿ ನಾನು ಆ ಸ್ಥಳದಲ್ಲಿ ತೋರಿಸ್ತೀನಿ, ಅಲ್ಲಿ ಅಗಿರಿ, ಅಲ್ಲಿ ನಿಮಗೆ ಮೂಳೆಗಳು ಪತ್ತೆ ಆಗುತ್ತೆ ಅಂತ ಹೇಳಿ ವಿಠ್ಠಲಗೌಡ ಹೇಳಿರುವಂಥ ವಿಚಾರ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಮಹೇಶ್ ಶೆಟ್ಟಿ ತಿಮ್ಮರಡಿಯವರು ಒಂದು ಸಂದರ್ಶನವನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಮಹಾಭಾರತದ ಯುದ್ಧದಲ್ಲಿ ಬಿದ್ದಂತೆ ರಾಷ್ಟ್ರಗಳು ಇಲ್ಲಿ ಬಿದ್ದಿದೆ ಅಂತೇಳಿ ಅವರು ಒಂದು ವಿಡಿಯೋದಲ್ಲಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಎಲ್ಲ ಹೇಳಿಕೆಗಳನ್ನು ಗಮನಿಸಿ ಮುಂದಿನ ವಾರ ಮಹತ್ವದ ತಿರುವುಗಳನ್ನು SIT ತನಿಖೆ ಪಡೆದುಕೊಳ್ಳುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಈ ವಿಠ್ಠಲಗೌಡನ ಸ್ನೇಹಿತ ಪ್ರದೀಪ್ ಏನಿದ್ದಾನೆ ಆತನನ್ನು ಕರೆದುಕೊಂಡು ಹೋಗಿ SIT ತನಿಖಾ ತಂಡ ಕೋರ್ಟ್ ಮುಂದೆ ಹಾಜರುಪಡಿಸಿತ್ತು. BNS 183 ಸ್ಟೇಟ್ಮೆಂಟ್ ಕೂಡ ಆಗಿದೆ. ಹಾಗಾಗಿ ಆ ಒಂದು ಸ್ಟೇಟ್ಮೆಂಟ್ನ ಆಧಾರದಲ್ಲಿ ಮುಂದಿನ ವಾರ ತನಿಖೆಯ ಭಾಗವಾಗಿ ಒಂದು ಜಾಗದಲ್ಲಿ ಉತ್ಖನನ ಮಾಡುವಂಥ ಸಾಧ್ಯತೆ ಇಲ್ಲಿ ದಟ್ಟವಾಗಿ ಕಂಡು ಬರ್ತಾ ಇದೆ ಶ್ರೀಪಾದ್. ಹಾಗಾಗಿ ನಾಳೆ ಬಂಗ್ಲಾಗುಡ್ಡದಲ್ಲಿ ಉತ್ಖನನ ಕಾರ್ಯಾಚರಣೆ ಒಂದು ದಿನದ ಮಟ್ಟಿಗೆ ನಡೆಯುವಂಥ ಲಕ್ಷಣಗಳಲ್ಲಿ ಗೋಚರಿಸ್ತದೆ. ಯಾಕೆಂತಂದರೆ ಆ ಬುರುಡೆಯನ್ನು ತಂದಿದ್ದು ನಾವು ಬಂಗ್ಲಾಗುಡ್ಡದಿಂದ ಅಂತೇಳಿ ಈಗ ಆಲ್ರೆಡಿ ಅವರಿಬ್ಬರು ಒಪ್ಪಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಅದರ ಜೊತೆಗೆ ಬೇರೆ ಬೇರೆ ಅಸ್ಥಿಗಳು ಕೂಡ ಅಲ್ಲಿ ಬಿದ್ದಿದೆ, ಅದನ್ನು ಕೂಡ ನೀವು ಪರಿಶೀಲನೆ ಮಾಡಬೇಕು ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಈಗ ಅದರ ಬಗ್ಗೆ ಇವತ್ತು ಪ್ರಣಬ್ ಮೊಹಂತಿ ಅವರು ಚರ್ಚೆಯನ್ನು ಮಾಡ್ತಾರೆ ಕಿರಿಯ ಅಧಿಕಾರಿಗಳ ಜೊತೆಯಲ್ಲಿ. ಅವರ ಸೂಚನೆ ಮೇರೆಗೆ ನಾಳಿನ ನಡೆ ಒಂದು ರೀತಿಯಲ್ಲಿ ಕುತೂಹಲಕ್ಕೂ ಕೂಡ ಕಾರಣವಾಗಿರುತ್ತೆ. ಅಥವಾ ವಿಠ್ಠಲಗೌಡ ಹೇಳಿದಂತೆ ಆತ ತೋರಿಸುವಂಥ ಜಾಗದಲ್ಲಿ ಉತ್ಖನನ ಮಾಡ್ತಾರಾ, ಅಥವಾ ಬಂಗ್ಲಾಗುಡ್ಡದಲ್ಲಿ ವಿಠ್ಠಲಗೌಡ ಮತ್ತು ಮಹೇಶ್ ಶೆಟ್ಟಿ ತಿಮ್ಮರಡಿಯವರು ಹೇಳಿದಿರುವಂತೆ ರಾಶಿ ಮೂಳೆಗಳು ಬಿದ್ದಿದೆ ಅಂತೇಳಿ ಅದನ್ನು ಹುಡುಕಾಡೋದಕ್ಕೆ ಈಗ SIT ತನಿಖಾ ತಂಡ ಮುಂದಾಗುತ್ತಾ, ಅಥವಾ ಅದನ್ನು ವಶಕ್ಕೆ ಪಡೆದುಕೊಂಡು ಅದನ್ನು ಲ್ಯಾಬ್ಗೆ ಕಳಿಸಿಕೊಡುವಂಥ ಕೆಲಸವನ್ನು ಮಾಡುತ್ತಾ, ಅಥವಾ ಇದೆಲ್ಲದರ ಬಗ್ಗೆ ತನಿಖೆಯನ್ನು ಮಾಡೋದಕ್ಕೆ SIT ಮತ್ತೊಮ್ಮೆ ಮುಂದಾಗುತ್ತಾ ಅನ್ನೋದೇ ಸದ್ಯಕ್ಕಿರುವಂಥ ಕುತೂಹಲ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ SIT ಮುಖ್ಯಸ್ಥರಾಗಿರುವಂಥ ಪ್ರಣಬ್ ಮೊಹಂತಿ ಅವರು ಬರ್ತಾರೆ, ಕಿರಿಯ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡ್ತಾರೆ. ಮುಖ್ಯಸ್ಥರು ಕೊಡುವಂತಹ ಸೂಚನೆ ಮೇರೆಗೆ ಮುಂದಿನ ತನಿಖೆ ನಿಂತಿದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು ಮಾಹಿತಿಗಾಗಿ. ಸಿಲಿಕಾನ್ ಸಿಟಿ ಇದೀಗ ರಸ್ತೆ ಗುಂಡಿಗಳ ನಗರಿ ಅಂತಾನೆ ಖ್ಯಾತಿಯನ್ನ ಪಡಿತಾ ಇದೆ. ನಗರದಲ್ಲಿ ಹೆಜ್ಜೆ ಹೆಜ್ಜೆಗೂ ಆವರಿಸಿರುವಂತಹ ಪಾಟ್ ಹೋಲ್ಗಳು ಸವಾರರ ಜೀವ ಬಲಿಗೆ ಬಾಯಿ ತೆರೆದು ಕೂತಿವೆ. ಗುಂಡಿ ಗುಂಡಿ ಗುಂಡಿ, ಎಲ್ಲಿ ನೋಡಿದ್ರೂ ಬರೀ ಗುಂಡಿಗಳದ್ದೇ ಸಾಮ್ರಾಜ್ಯ. ಗಲ್ಲಿ ಗಲ್ಲಿಗೂ ಹೆಜ್ಜೆ ಹೆಜ್ಜೆಗೂ ಯಮಗುಂಡಿಗಳ ದರ್ಶನ. ಬೆಂಗಳೂರಿನ ರಸ್ತೆಗಳೆಲ್ಲ ಕಂಪ್ಲೀಟ್ ಗುಂಡಿಮಯ. ಸ್ವಲ್ಪ ಯಾಮಾರಿದ್ರೂ ಹರೋಹರ. ಸಿಲಿಕಾನ್ ಸಿಟಿ ಅಲ್ಲ, ಗುಂಡಿ ಸಿಟಿ. ಜನರ ಜೀವ ಹಿಂಡುತ್ತಿದೆ ಯಮಗುಂಡಿ. ಇದು ಸಿಲಿಕಾನ್ ಸಿಟಿ ಜನರ ಹಣೆ ಬರಹ ಅನ್ನಬೇಕೋ ದೌರ್ಭಾಗ್ಯ ಎನ್ನಬೇಕೋ ಗೊತ್ತಿಲ್ಲ. ಬ್ರ್ಯಾಂಡ್ ಬೆಂಗಳೂರು ಗುಂಡಿಗಳ ಊರಾಗಿ ಬದಲಾಗ್ತಿದೆ. ಡೇಂಜರ್ ಗುಂಡಿಗಳು ಜನರ ಜೀವಕ್ಕೆ ಕುತ್ತು ತರ್ತಿದೆ. ರಸ್ತೆ ಗುಂಡಿಗೆ ಬಿದ್ದು ಕೈ ಮುರಿದುಕೊಂಡ ಟೆಕ್ಕಿ. ಬೆಂಗಳೂರಲ್ಲಿ ರಸ್ತೆ ಗುಂಡಿಗೆ ಬಿದ್ದು ಟೆಕ್ಕಿಯೊಬ್ಬರು ಕೈ ಮುರಿದುಕೊಂಡಿದ್ದಾರೆ. ವಿವೇಕ್ ಎಂಬುವವರು ಬೈಕ್ನಲ್ಲಿ ಮಗಳನ್ನ ಶಾಲೆಯಿಂದ ಕರೆದುಕೊಂಡು ಬರ್ತಿದ್ರು. ಈ ವೇಳೆ ರಸ್ತೆ ಗುಂಡಿ ತಪ್ಪಿಸಲು ಹೋಗಿ ಸ್ಕಿಡ್ ಆಗಿ ಬಿದ್ದಿದ್ದಾರೆ. ಪರಿಣಾಮ ಟೆಕ್ಕಿಯ ಬಲಗೈಗೆ ಗಂಭೀರವಾದ ಗಾಯವಾಗಿದೆ. 1.5 ಲಕ್ಷ ಖರ್ಚು ಮಾಡಿ ಸರ್ಜರಿ ಮಾಡಿಸಿಕೊಂಡಿದ್ದಾರೆ. ಪಾಪ ಮನೆಯವರು ಭಾರಿ ಕಷ್ಟ ಆಯಿತು. ಪೇರೆಂಟ್ಸ್ಗೂ ತುಂಬ ಇದಾಗಿದೆ. ನಮ್ಮ ಪೇರೆಂಟ್ಸ್, ಫಾದರ್ ಇನ್ ಲಾ, ಮದರ್ ಇನ್ ಲಾ ಅವ್ರಿಗೂ ಭಾರಿ ಅಸಮಾಧಾನ ಆಯಿತು. ಅಂದರೆ ತುಂಬ ಕಷ್ಟ ಆಯಿತು. ಯಾಕೆಂದರೆ ಹಬ್ಬದ ಟೈಮಲ್ಲಿ ಹಿಂಗಾಯಿತು ಬೇರೆ. ಸೊ ತುಂಬಾ ಕಷ್ಟ ಆಯಿತು. ಅದಕ್ಕೆ ಆದಷ್ಟು ಬೇಗ ರಸ್ತೆಗಳ ಪರಿಸ್ಥಿತಿ ಸುಧಾರಿಸಬೇಕು. ಈ ಮೂಲಕ ನಾನು ಇದನ್ನೇ ಕೇಳ್ಕೊಳ್ಳೋದು ಮೇಡಮ್. ರಸ್ತೆ ಗುಂಡಿಗೆ ಬಿದ್ದ ಸ್ಕೂಲ್ ಬಸ್. ಸಿಲಿಕಾನ್ ಸಿಟಿಯ ಪಣತೂರಿನಲ್ಲಿ ಸ್ಕೂಲ್ ಬಸ್ ಒಂದು ನೋಡುತ್ತಿದ್ದಂತೆ ರಸ್ತೆ ಗುಂಡಿಗೆ ಬಿದ್ದು ಬಿಟ್ಟಿದೆ. ಗುಂಡಿ ಬಿದ್ದ ಕೆಸರು ರಸ್ತೆಯಲ್ಲಿ ಶಾಲಾ ವಾಹನ ಸಂಚರಿಸುತ್ತಿತ್ತು. ಈ ವೇಳೆ ಗುಂಡಿ ತಪ್ಪಿಸಲು ಹೋಗಿ ಶಾಲಾ ಬಸ್ ಸೀದಾ ರಸ್ತೆ ಗುಂಡಿಯಲ್ಲಿ ಬಿದ್ದು ಬಿಟ್ಟಿದೆ. ಕೂದಲೆಳೆ ಅಂತರದಲ್ಲಿ ದುರಂತವೊಂದು ತಪ್ಪಿದೆ. ರಸ್ತೆ ಸರಿ ಮಾಡಿಸಲು ಸಿಎಂಗೆ ಮಕ್ಕಳ ಪತ್ರ. ಕೇವಲ ವಾಹನ ಸವಾರರು ಮಾತ್ರ ಅಲ್ಲ, ಪುಟ್ಟ ಪುಟ್ಟ ಮಕ್ಕಳು ಕೂಡ ಗುಂಡಿಗಳಿಂದ ರೋಸಿ ಹೋಗಿದ್ದಾರೆ. ಮೋದಿ ತಾತ, ಸಿದ್ದರಾಮಯ್ಯ ತಾತ, ನಮ್ಮ ರಸ್ತೆಗಳನ್ನೆಲ್ಲ ಸರಿ ಮಾಡಿಸಿಕೊಡಿ ಅಂತ ಮಕ್ಕಳು ಪತ್ರ ಬರೆದಿದ್ದಾರೆ. ಬೆಂಗಳೂರು ರಸ್ತೆಗಳನ್ನ ಪ್ಲೀಸ್ ಸರಿ ಮಾಡಿಕೊಡಿ ಅಂತ ಕೇಳಿಕೊಂಡಿದ್ದಾರೆ. ಸೊ ನಾವು ಡೈಲಿ ಮಕ್ಕಳನ್ನ ಕರ್ಕೊಂಡು ಬಿಡಕ್ ಹೋಗ್ತೀವಿ, ಕರ್ಕೊಂಡು ಬರಕ್ ಹೋಗ್ತೀವಿ. ಎಷ್ಟು ಹಾರಿಬಲ್ ಅಂದ್ರೆ ಎಷ್ಟು ಜನ ಬಿದ್ದಿದ್ದಾರೆ, ಕೈ ಮುರ್ಕೊಂಡಿದ್ದಾರೆ. ಇಲ್ಲೊಬ್ರು ಲೈವ್ ಎಕ್ಸಾಂಪಲ್ ಅಂದ್ರೆ ಇವರೇ. ಇಲ್ಲಿಂದ ಮೇನ್ ರೋಡ್ 1 3 ಕಿಲೋಮೀಟರ್ಸ್ ತನಕನೂ ಎಲ್ಲಿ ನೋಡಿದ್ರು ಗುಂಡಿ. ಮಳೆ ಬಂದ್ಬಿಟ್ರು ಅಂತರೂ ಎಲ್ಲಿ ಇಳಿಬೇಕು, ಏನು ಮಾಡ್ಬೇಕು ಗೊತ್ತಾಗಲ್ಲ. ಚಿಕ್ಕ ಮಕ್ಳನ್ನ ನಾವು ಹಿಂದೆ ಕೂರಿಸ್ಕೊಂಡು ಹೋಗ್ತಾ ಇರ್ತೀವಿ. ಅದೃಷ್ಟ ಇಲ್ಲಿ ಜಾಸ್ತಿ BMTC ಬಸ್ ಬರಲ್ಲ, ಇಲ್ಲಾಂದರೆ ಯಾವ್ದಾದ್ರು ಬಸ್ಸಿಗೆ ನಾವು ನಿಂಬೆಹಣ್ಣು ಆಗ್ಬಿಡ್ತೀವಿ ಮ್ಯಾಮ್ ಇಲ್ಲಿ.
ಬ್ರ್ಯಾಂಡ್ ಬೆಂಗಳೂರು ಅಂತ ಬಿಲ್ಡಪ್ ಕೊಡೋ ಜನಪ್ರತಿನಿಧಿಗಳೇ ಏನಾದ್ರೂ ಸ್ವಲ್ಪ ಕಣ್ಣು ಬಿಡಿ. ನಿದ್ದೆಯಿಂದ ಎದ್ದೇಳಿ. ಡೆಡ್ಲಿ ರಸ್ತೆ ಗುಂಡಿಗಳಿಂದ ಬೆಂಗಳೂರನ್ನ ಕಾಪಾಡಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಗಗನಚುಕ್ಕಿ ಜಲಪಾತೋತ್ಸವಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಒಂದು ಕಡೆ ಘಮಘಮಿಸುವಂತಹ ಜಗಮಗಿಸುವಂತಹ ಲೈಟಿಂಗ್ನಲ್ಲಿ ಜಲಪಾತ ಕಂಗೊಳಿಸ್ತಾ ಇದ್ರೆ, ಮತ್ತೊಂದು ಕಡೆ ಗಾಯಕರ ಗಾನಸುದೆ ಜನರನ್ನ ಹುಚ್ಚೆದ್ದು ಕುಣಿಯುವಂತೆ ಮಾಡುತ್ತೆ. ಈ ಬಗ್ಗೆ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಗಗನಚುಕ್ಕಿ ಜಲಪಾತೋತ್ಸವಕ್ಕೆ ಸಿಎಂ ಚಾಲನೆ. ಸಂಗೀತ ಸುದೆಗೆ ಸಹಸ್ರಾರು ಜನರು ಫಿದಾ. ಹಾಲ್ ನೊರೆಯಂತೆ ಧುಮುಕುತ್ತಿರೋ ಕಾವೇರಿ. ಕಲರ್ಫುಲ್ ಲೈಟಿಂಗ್ನಿಂದ ಕಂಗೊಳಿಸುತ್ತಿರುವ ಗಗನಚುಕ್ಕಿ ಜಲಪಾತ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಗಗನಚುಕ್ಕಿ ಜಲಪಾತೋತ್ಸವ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದ್ದಾರೆ. ವೇದಿಕೆ ಕಾರ್ಯಕ್ರಮಕ್ಕೆ ಸಿಎಂ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ, ಸ್ಥಳೀಯ ಶಾಸಕ ನರೇಂದ್ರ ಸ್ವಾಮಿ ಚಾಲನೆ ನೀಡಿದರು. ಬಳಿಕ ಜಲಪಾತೋತ್ಸವದ ದೀಪಾಲಂಕಾರಕ್ಕೆ ಸಿಎಂ ಚಾಲನೆ ನೀಡಿದರು. ಮುನ್ನೂರು ಅಡಿ ಎತ್ತರದಿಂದ ಧುಮ್ಮುಕ್ಕುವ ಜಲಪಾತ ವೈಭವವಾಗಿ ಕಾಣುತ್ತೆ. ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಜಲಪಾತೋತ್ಸವ ಆಯೋಜಿಸಲಾಗುತ್ತೆ ಅಂತ ಸಿಎಂ ಹೇಳಿದರು. ಗಗನಚುಕ್ಕಿ ಜಲಪಾತೋತ್ಸವ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರತಿ ವರ್ಷ ಈ ಗಗನಚುಕ್ಕಿ ಜಲಪಾತೋತ್ಸವವನ್ನು ಸರ್ಕಾರ, ಜಿಲ್ಲಾ ಆಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ಇವುಗಳ ವತಿಯಿಂದ ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ. ಇದರ ಉದ್ದೇಶ ಪ್ರಕೃತಿ ಸೌಂದರ್ಯವನ್ನು ಜನರು, ನಾಗರಿಕರು ಅದನ್ನು ಅನುಭವಿಸಬೇಕು. ಹೆಚ್ಚು ಹೆಚ್ಚು ಜನ ಪ್ರವಾಸೋದ್ಯಮಿಗಳು ಈ ಸ್ಥಳಕ್ಕೆ ಬರಬೇಕು ಅಂತಕ್ಕಂಥ ಕಾರಣದಿಂದ ಸರ್ಕಾರನೇ ಈ ಜಲಪಾತೋತ್ಸವವನ್ನು ಆಚರಣೆ ಮಾಡ್ತಾ ಬಂದಿದೆ. ವೇದಿಕೆಯ ಕಾರ್ಯಕ್ರಮದಲ್ಲಿ ನಡೆದ ಸಂಗೀತ ರಸಸಂಜೆ ಪ್ರೇಕ್ಷಕರನ್ನ ಹುಚ್ಚೆದ್ದು ಕುಣಿಸಿತು. ಅರ್ಜುನ್ ಜನ್ಯ ತಂಡ ನಡೆಸಿಕೊಟ್ಟ ಸಂಗೀತ ಸಂಜೆ ಕಾರ್ಯಕ್ರಮಕ್ಕೆ ಜನರು ಮನಸೋತರು. ನಟ ಡಾಲಿ ಧನಂಜಯ್ ವೇದಿಕೆಗೆ ಎಂಟ್ರಿ ಕೊಟ್ಟು ತಮ್ಮ ಸಿನಿಮಾ ಡೈಲಾಗ್ ಹೇಳಿ ಪ್ರೇಕ್ಷಕರನ್ನ ರಂಜಿಸಿದರು. ಬಡವರ ಮಕ್ಕಳು ಬೆಳಿಬೇಕು ಎಂಬ ಡೈಲಾಗ್ ಕೇಳಿ ಫ್ಯಾನ್ಸ್ ಫಿದಾ ಆದರು. 2 ದಿನದ ಕಾರ್ಯಕ್ರಮದಲ್ಲಿ ಮೊದಲ ದಿನ ಅದ್ದೂರಿಯಾಗಿ ಜರುಗಿದ್ದು, ಇಂದು ಕೂಡ ವಿವಿಧ ಕಾರ್ಯಕ್ರಮಗಳು ಜನರನ್ನ ರಂಜಿಸಲಿವೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಚಹಾದ ಸ್ವೀಟೆಸ್ಟ್ MDHD ಪ್ಲಸ್ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ.